ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 97ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಹ್ಯಾವ್ ಟು, ಹ್ಯಾಸ್ ಟು ಅನ್ನು ಬಳಸಲಿಕ್ಕೆ ಕಲಿಯೋಣ. ಸರಿನಾ? ಮೊದಲು ಸ್ಟ್ರಕ್ಚರ್ಗಳನ್ನು ತೋರಿಸ್ತೇನೆ, ಆಮೇಲೆ ವಾಕ್ಯಗಳನ್ನು ರಚಿಸಿ ಅರ್ಥವನ್ನು ತಿಳಿಸುತ್ತೇನೆ. ಆಯ್ತಾ? ಇವು ಸ್ಟ್ರಕ್ಚರ್ಗಳು. ಪಾಸಿಟಿವ್ ವಾಕ್ಯಗಳ ಸ್ಟ್ರಕ್ಚರ್ ಇದು. ಮೊದಲು ಸಬ್ಜೆಕ್ಟ್ ಬರಬೇಕು, ಆಮೇಲೆ ಸಬ್ಜೆಕ್ಟ್ನ ಪ್ರಕಾರ ಒಂದೇ ಹ್ಯಾವ್ ಟು ಅಥವಾ ಹ್ಯಾಸ್ ಟು ಬರಬೇಕು, ಆಮೇಲೆ ವರ್ಬಿನ ಮೊದಲ ರೂಪ ಬರಬೇಕು. ನಕಾರಾತ್ಮಕ ವಾಕ್ಯಗಳಿಗೆ ಮೊದಲು ಸಬ್ಜೆಕ್ಟ್ ಬರಬೇಕು, ಆಮೇಲೆ ಸಬ್ಜೆಕ್ಟ್ನ ಪ್ರಕಾರ ಡು ನಾಟ್ ಹ್ಯಾವ್ ಟು ಅಥವಾ ಡಸ್ ನಾಟ್ ಹ್ಯಾವ್ ಟು ಬರಬೇಕು, ಆಮೇಲೆ ವರ್ಬಿನ ಮೊದಲ ರೂಪ ಬರಬೇಕು. ಪ್ರಶ್ನೆಗಳಿಗೆ ಮೊದಲು ಡು ಅಥವಾ ಡಸ್ ಬರಬೇಕು, ಆಮೇಲೆ ಸಬ್ಜೆಕ್ಟ್ ಬರಬೇಕು, ಆಮೇಲೆ ಹ್ಯಾವ್ ಟು ಬರಬೇಕು, ಆಮೇಲೆ ವರ್ಬಿನ ಮೊದಲ ರೂಪ ಬರಬೇಕು. ನಕಾರಾತ್ಮಕ ಪ್ರಶ್ನೆಗಳಿಗೆ ಮೊದಲು ಡು ಅಥವಾ ಡಸ್ ಬರಬೇಕು, ಆಮೇಲೆ ಸಬ್ಜೆಕ್ಟ್ ಬರಬೇಕು, ಆಮೇಲೆ ನಾಟ್ ಹ್ಯಾವ್ ಟು ಬರಬೇಕು, ಆಮೇಲೆ ವರ್ಬಿನ ಮೊದಲ ರೂಪ ಬರಬೇಕು. ಸರಿನಾ? ಬನ್ನಿ ಈಗ ಉದಾಹರಣೆ ವಾಕ್ಯಗಳನ್ನು ನೋಡೋಣ. ಐ ಹ್ಯಾವ್ ಟು ಲೀವ್ ಅರ್ಲಿ ಟುಡೇ ಅಂದರೆ ನಾನು ಇವತ್ತು ಬೇಗ ಹೊರಡಬೇಕು. ಐ ಅನ್ನುವಂತಹ ಸಬ್ಜೆಕ್ಟ್ ಬಂತು, ಸಬ್ಜೆಕ್ಟ್ನ ಪ್ರಕಾರ ಹ್ಯಾವ್ ಟು ಬಂದಿದೆ, ಆಮೇಲೆ ಲೀವ್ ವರ್ಬಿನ ಮೊದಲ ರೂಪ ಬಂದಿದೆ. ಐ ಹ್ಯಾವ್ ಟು ಲೀವ್ ಅಂದರೆ ನಾನು ಹೊರಡಬೇಕು ಅಂತ. ಯಾವುದೋ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಲಿಕ್ಕೆ ಹ್ಯಾವ್ ಟು ಅನ್ನು ಬಳಸುತ್ತೇವೆ. ಇಲ್ಲಿ ಹ್ಯಾವ್ ಟು ಲೀವ್ ಅಂದರೆ ಹೊರಡಬೇಕು. ಆಯ್ತಾ? ಅರ್ಲಿ ಅಂದರೆ ಬೇಗ, ಟುಡೇ ಅಂದರೆ ಇವತ್ತು. ಸರಿನಾ? ನೆಕ್ಸ್ಟ್, ವಿ ಹ್ಯಾವ್ ಟು ಡಿಸೈಡ್ ವಾಟ್ ಟು ಡು. ಏನು ಮಾಡಬೇಕೆಂದು ನಾವು ನಿರ್ಧರಿಸಬೇಕು. ವಿ ಹ್ಯಾವ್ ಟು ಡಿಸೈಡ್ ಅಂದರೆ ನಾವು ನಿರ್ಧರಿಸಬೇಕು. ವಾಟ್ ಟು ಡು ಏನು ಮಾಡಬೇಕೆಂದು. ಶಿ ಹ್ಯಾಸ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಅವಳು ಈ ಸಮಸ್ಯೆಯನ್ನು ಪರಿಹರಿಸಬೇಕು. ಶಿ ಹ್ಯಾಸ್ ಟು ಸಾಲ್ವ್ ಅಂದರೆ ಅವಳು ಪರಿಹರಿಸಬೇಕು. ಇಲ್ಲಿ ಸಬ್ಜೆಕ್ಟ್ನ ಜಾಗದಲ್ಲಿ ಶಿ ಬಂದಿದೆ, ಹಾಗಾಗಿ ಇಲ್ಲಿ ಹ್ಯಾಸ್ ಟು ಬಂದಿದೆ. ಆಯ್ತಾ? ಇಲ್ಲಿ ವಿ ಬಂದಿತ್ತು, ವಿ ಜೊತೆ ಹ್ಯಾವ್ ಬಳಸ್ತೇವೆ, ಅದಕ್ಕೆ ಹ್ಯಾವ್ ಟು ಬಂದಿದೆ. ಸರಿನಾ? ನೆಕ್ಸ್ಟ್, ರವಿ ಹ್ಯಾಸ್ ಟು ಪೇ ಮೀ ಮನಿ. ರವಿ ನನಗೆ ಹಣ ಕೊಡಬೇಕು. ಆಯ್ತಾ? ಸೊ ಈ ರೀತಿ ನಾವು ಯಾವುದೋ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಲಿಕ್ಕೆ ಹ್ಯಾವ್ ಟು ಅನ್ನು ಬಳಸುತ್ತೇವೆ. ಸರಿನಾ? ಈಗ ಐ ಹ್ಯಾವ್ ಟು ಲೀವ್ ಅರ್ಲಿ ಟುಡೇ ಅಂದರೆ ನಾನು ಇವತ್ತು ಬೇಗ ಹೊರಡಬೇಕು ಅಂತ ಅರ್ಥ. ಐ ಮಸ್ಟ್ ಲೀವ್ ಅರ್ಲಿ ಟುಡೇ ಅಂದ್ರೂ ಇದೇ ಅರ್ಥ. ಅಂದರೆ ಈ ವಾಕ್ಯದ ಅರ್ಥ ಒಂದೇ. ಐ ಮಸ್ಟ್ ಲೀವ್ ಅರ್ಲಿ ಟುಡೇ ಅಂದರೆ ಏನರ್ಥ? ನಾನು ಇವತ್ತು ಬೇಗ ಹೊರಡಲೇಬೇಕು ಅಂತ ಅಲ್ವಾ? ಲೇಬೇಕು ಅಂದರೆ ಬೇರೆ ವಿಧಿ ಇಲ್ಲ, ಬೇರೆ ಉಪಾಯ ಇಲ್ಲ ಅಂತ. ಈ ವಾಕ್ಯದ ಅರ್ಥವೂ ಅದೇ. ನಾನು ಇವತ್ತು ಬೇಗ ಹೊರಡಬೇಕು ಅಂದರೆ ಹೊರಡಲೇಬೇಕು.
ಹೊರಡದೆ ಬೇರೆ ಉಪಾಯ ಇಲ್ಲ ಅಂತ. ಅರ್ಥ ಆಯ್ತಾ? ಇದನ್ನು ನಾವು ಸಾಮಾನ್ಯವಾಗಿ ಬರೆಯುವಾಗ ಬಳಸುತ್ತೇವೆ. ಸ್ಪೋಕನ್ ಇಂಗ್ಲಿಷ್ನಲ್ಲಿ ನಾವು ಹ್ಯಾವ್ ಟು ಅನ್ನು ಬಳಸುತ್ತೇವೆ. ಯಾವುದೋ ಒಂದು ಕೆಲಸವನ್ನು ಮಾಡಲೇಬೇಕು ಅಂತ ಹೇಳಲಿಕ್ಕೆ ಹ್ಯಾವ್ ಟು ಅನ್ನು ಬಳಸುತ್ತೇವೆ. ಆಯ್ತಾ? ನೆಕ್ಸ್ಟ್, ವಿ ಹ್ಯಾವ್ ಟು ಡಿಸೈಡ್ ವಾಟ್ ಟು ಡು. ಏನು ಮಾಡಬೇಕೆಂದು ನಾವು ನಿರ್ಧರಿಸಬೇಕು. ವಿ ಮಸ್ಟ್ ಡಿಸೈಡ್ ವಾಟ್ ಟು ಡು ಅಂದರೂ ಅದೇ ಅರ್ಥ. ವಿ ಮಸ್ಟ್ ಡಿಸೈಡ್ ಅಂದರೆ ನಾವು ನಿರ್ಧರಿಸಲೇಬೇಕು, ಬೇರೆ ಉಪಾಯ ಇಲ್ಲ ನಿರ್ಧರಿಸದೆ ಅಂತ. ಈ ವಾಕ್ಯದ ಅರ್ಥವೂ ಅದೇ. ಏನು ಮಾಡಬೇಕೆಂದು ನಾವು ನಿರ್ಧರಿಸಲೇಬೇಕು ಅಂದರೆ ನಿರ್ಧರಿಸಬೇಕು ಅಂತ. ಸರಿನಾ? ಸೊ ಸಕಾರಾತ್ಮಕ ಸ್ಟ್ರಕ್ಚರಲ್ಲಿ, ಸಕಾರಾತ್ಮಕ ವಾಕ್ಯಗಳಲ್ಲಿ ಮಸ್ಟ್ ಹಾಗೂ ಹ್ಯಾವ್ ಟು ಈ ಎರಡೂ ಪದಗಳ ಅಂದರೆ ಈ ಎರಡರ ಅರ್ಥ ಒಂದೇ. ಆಯ್ತಾ? ಶಿ ಹ್ಯಾಸ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಅಂದರೆ ಅವಳು ಈ ಸಮಸ್ಯೆಯನ್ನು ಪರಿಹರಿಸಬೇಕು. ಶಿ ಮಸ್ಟ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಅಂದರೆ ಇದೇ ಅರ್ಥ. ಸೊ ಈ ವಾಕ್ಯದ ಅರ್ಥ ಈ ವಾಕ್ಯದ ಅರ್ಥ ಒಂದೇ. ರವಿ ಹ್ಯಾಸ್ ಟು ಪೇ ಮೀ ಮನಿ. ರವಿ ಮಸ್ಟ್ ಪೇ ಮೀ ಮನಿ. ಎರಡೂ ವಾಕ್ಯಗಳ ಅರ್ಥ ರವಿ ನನಗೆ ಹಣ ಕೊಡಬೇಕು ಅಂತ. ಸರಿನಾ? ಸಕಾರಾತ್ಮಕ ವಾಕ್ಯಗಳಲ್ಲಿ ಮಸ್ಟ್ ಹಾಗೂ ಹ್ಯಾವ್ ಟು ಹ್ಯಾಸ್ ಟು ಇನ ಅರ್ಥ ಒಂದೇ. ನೆಕ್ಸ್ಟ್, ನಕಾರಾತ್ಮಕ ವಾಕ್ಯಗಳು. ಇಲ್ಲಿ ಅರ್ಥ ಬೇರೆ ಬೇರೆ ಮಸ್ಟ್ ಹಾಗೂ ಹ್ಯಾವ್ ಟು. ಅದೇನು ನೋಡೋಣ. ಯು ಮಸ್ಟ್ ನಾಟ್ ಈಟ್ ದಿಸ್ ಅಂದರೆ ನೀವು ಇದನ್ನು ತಿನ್ನಲೇಬಾರದು. ಯು ಮಸ್ಟ್ ನಾಟ್ ಈಟ್ ದಿಸ್. ಯು ಡೋಂಟ್ ಹ್ಯಾವ್ ಟು ಈಟ್ ದಿಸ್ ಅಂದರೆ ನೀವು ಇದನ್ನು ತಿನ್ನಬೇಕಾಗಿಲ್ಲ ಅಂತ. ಯು ಡು ನಾಟ್ ಹ್ಯಾವ್ ಟು ಈಟ್ ದಿಸ್ ಅಂದರೆ ನೀವು ಇದನ್ನು ತಿನ್ನಬೇಕಾಗಿಲ್ಲ. ನೀವು ತಿಂದರೂ ತೊಂದರೆ ಇಲ್ಲ, ತಿಂದರೂ ಪರವಾಗಿಲ್ಲ, ತಿನ್ನದೇ ಇದ್ದರೂ ತೊಂದರೆ ಇಲ್ಲ, ನೀವು ಇದನ್ನು ತಿನ್ನಬೇಕಾಗಿಲ್ಲ ಆ ಅರ್ಥ. ಇಲ್ಲಿ ಏನೇ ಆದರೂ ನೀವು ಇದನ್ನು ತಿನ್ನಬಾರದು, ನೀವು ಇದನ್ನು ತಿನ್ನಲೇಬಾರದು. ಇಲ್ಲಿ ನೀವು ತಿನ್ನಬೇಕಾಗಿಲ್ಲ, ತಿಂದರೂ ತೊಂದರೆ ಇಲ್ಲ, ತಿನ್ನಬೇಕಾಗಿಲ್ಲ ಅಷ್ಟೇ. ನೋಡಿ, ಅರ್ಥ ಬೇರೆ ಬೇರೆ. ಆಯಿತಾ? ನೆಕ್ಸ್ಟ್, ವಿ ಮಸ್ಟ್ ನಾಟ್ ಅಲೌ ಹಿಮ್ ಇನ್ಸೈಡ್. ನಾವು ಅವನನ್ನು ಒಳಗೆ ಬಿಡಲೇಬಾರದು. ವಿ ಡೋಂಟ್ ಹ್ಯಾವ್ ಟು ಅಲೌ ಹಿಮ್ ಇನ್ಸೈಡ್. ನಾವು ಅವನನ್ನು ಒಳಗೆ ಬಿಡಬೇಕಾಗಿಲ್ಲ. ಒಳಗೆ ಬಿಟ್ಟರೂ ತೊಂದರೆ ಇಲ್ಲ, ಒಳಗೆ ಹೋದರೂ ಅವನು ತೊಂದರೆ ಇಲ್ಲ, ಆದರೆ ನಾವು ಒಳಗೆ ಬಿಡಬೇಕಾಗಿಲ್ಲ. ಬಿಡದೇ ಇದ್ದರೂ ತೊಂದರೆ ಇಲ್ಲ, ಬಿಟ್ಟರೂ ತೊಂದರೆ ಇಲ್ಲ, ಬಿಡದೇ ಇದ್ದರೂ ತೊಂದರೆ ಇಲ್ಲ. ಇಲ್ಲಿ ಬಿಡಲೇಬಾರ್ದು, ಅರ್ಥ ಬೇರೆ ಬೇರೆ. ಆಯಿತಾ? ಸಕಾರಾತ್ಮಕ ವಾಕ್ಯಗಳಲ್ಲಿ ಮಾತ್ರ ಮಸ್ಟ್ ಹಾಗೂ ಹ್ಯಾವ್ ಟು ವಿನ ಅರ್ಥ ಒಂದೇ. ಆಯಿತಾ? ನೆಕ್ಸ್ಟ್, ಪ್ರಶ್ನೆಗಳು. ಮಸ್ಟ್ ವಿ ಶೋ ದಿಸ್ ಲೆಟರ್ ಟು ಹಿಮ್. ಈ ಪತ್ರವನ್ನು ನಾವು ಅವನಿಗೆ ತೋರಿಸಲೇಬೇಕೆ? ಡು ವಿ ಹ್ಯಾವ್ ಟು ಶೋ ದಿಸ್ ಲೆಟರ್ ಟು ಹಿಮ್. ಈ ಪತ್ರವನ್ನು ನಾವು ಅವನಿಗೆ ತೋರಿಸಬೇಕೆ? ಇಲ್ಲಿ ಕೂಡ ಮಸ್ಟ್ ಹಾಗೂ ಹ್ಯಾವ್ ಟು ವಿನ ಅರ್ಥ ಒಂದೇ. ಆಯ್ತಾ? ಪ್ರಶ್ನೆಗಳಲ್ಲಿ ಕೂಡ ಮಸ್ಟ್ ಹಾಗೂ ಹ್ಯಾವ್ ಟು ವಿನ ಅರ್ಥ ಒಂದೇ. ಸಕಾರಾತ್ಮಕ ವಾಕ್ಯಗಳಲ್ಲಿ, ಪ್ರಶ್ನೆಗಳಲ್ಲಿ ಮಸ್ಟ್ ಹಾಗೂ ಹ್ಯಾವ್ ಟು ವಿನ ಅರ್ಥ ಒಂದೇ. ನಾವಿದನ್ನು ಅವನಿಗೆ ತೋರಿಸಲೇಬೇಕಾ ಅಂತ. ಮಸ್ಟ್ ಹಿ ಡ್ರೈವ್ ದ ಕಾರ್. ಅವನು ಕಾರನ್ನು ಓಡಿಸಲೇಬೇಕೆ? ಡಸ್ ಹಿ ಹ್ಯಾವ್ ಟು ಡ್ರೈವ್ ದ ಕಾರ್.
ಅವನು ಕಾರನ್ನು ಓಡಿಸಲೇಬೇಕೇ, ಈ ರೀತಿ. ಸರಿನಾ? ಇನ್ನು ನಕಾರಾತ್ಮಕ ಪ್ರಶ್ನೆಗಳು. ಇಲ್ಲಿ ಅರ್ಥ ಬೇರೆ ಬೇರೆ. ಆಯ್ತಾ? ಮಸ್ಟ್ ಹಾಗೂ ಹ್ಯಾವ್ ಟು ವಿನ ಅರ್ಥ ಬೇರೆ ಬೇರೆ. ಮಸ್ಟ್ ವಿ ನಾಟ್ ಕಮ್ ಟು ಸ್ಕೂಲ್ ಟುಮಾರೋ? ನಾವು ನಾಳೆ ಶಾಲೆಗೆ ಬರಲೇಬಾರ್ದಾ? ಡೋಂಟ್ ವಿ ಹ್ಯಾವ್ ಟು ಕಮ್ ಟು ಸ್ಕೂಲ್ ಟುಮಾರೋ? ನಾವು ನಾಳೆ ಶಾಲೆಗೆ ಬರಬೇಕಾಗಿಲ್ವೇ? ಬಂದರೂ ತೊಂದರೆ ಇಲ್ವೇ? ಬರಬೇಕಾಗಿಲ್ವೇ? ಇಲ್ಲಿ ಬರಲೇಬಾರ್ದೆ, ಈ ರೀತಿ. ಮಸ್ಟ್ ಯು ನಾಟ್ ಸಿ ಅ ಡಾಕ್ಟರ್? ನೀವು ವೈದ್ಯರನ್ನು ಭೇಟಿ ಮಾಡಲೇಬಾರದೆ? ಡೋಂಟ್ ಯು ಹ್ಯಾವ್ ಟು ಸಿ ಅ ಡಾಕ್ಟರ್? ನೀವು ವೈದ್ಯರನ್ನು ಭೇಟಿ ಮಾಡಬೇಕಾಗಿಲ್ಲವೇ? ಈ ರೀತಿ. ಆಯ್ತಾ? ಇಲ್ಲಿ ಅರ್ಥ ಬೇರೆ. ಹಾಗಾಗಿ ಸಕಾರಾತ್ಮಕ ವಾಕ್ಯಗಳು, ಪ್ರಶ್ನೆಗಳು ಅರ್ಥ ಒಂದೇ. ನಕಾರಾತ್ಮಕ ವಾಕ್ಯಗಳು, ನಕಾರಾತ್ಮಕ ಪ್ರಶ್ನೆಗಳು ಅರ್ಥ ಬೇರೆ ಬೇರೆ. ಸರಿನಾ? ಸೊ ಹೀಗೆ ನಾವು ಹ್ಯಾವ್ ಟು ಅನ್ನು ಬಳಸುತ್ತೇವೆ. ನೆಕ್ಸ್ಟ್, ಭವಿಷ್ಯದ ವಾಕ್ಯಗಳಲ್ಲಿ ಕೂಡ ಹ್ಯಾವ್ ಟು ಅನ್ನು ಬಳಸಬಹುದು. ಸ್ಟ್ರಕ್ಚರ್ ಇವು. ಆಯ್ತಾ? ಪಾಸಿಟಿವ್ ವಾಕ್ಯಗಳ ಸ್ಟ್ರಕ್ಚರ್ ಇದು. ಮೊದಲು ಸಬ್ಜೆಕ್ಟ್ ಬರಬೇಕು, ಆಮೇಲೆ ವಿಲ್ ಹ್ಯಾವ್ ಟು ಬರಬೇಕು, ಆಮೇಲೆ ವರ್ಬಿನ ಮೊದಲ ರೂಪ ಬರಬೇಕು. ನಕಾರಾತ್ಮಕ ವಾಕ್ಯಗಳಲ್ಲಿ ಮೊದಲು ಸಬ್ಜೆಕ್ಟ್ ಬರಬೇಕು, ಆಮೇಲೆ ವಿಲ್ ನಾಟ್ ಹ್ಯಾವ್ ಟು ಬರಬೇಕು, ಆಮೇಲೆ ವರ್ಬಿನ ಮೊದಲ ರೂಪ ಬರಬೇಕು. ಪ್ರಶ್ನೆಗಳಲ್ಲಿ ಮೊದಲು ವಿಲ್ ಬರಬೇಕು, ಆಮೇಲೆ ಸಬ್ಜೆಕ್ಟ್ ಬರಬೇಕು, ಆಮೇಲೆ ಹ್ಯಾವ್ ಟು ಬರಬೇಕು, ಆಮೇಲೆ ವರ್ಬಿನ ಮೊದಲ ರೂಪ ಬರಬೇಕು. ನಕಾರಾತ್ಮಕ ಪ್ರಶ್ನೆಗಳಲ್ಲಿ ಮೊದಲು ವಿಲ್ ಬರಬೇಕು, ಆಮೇಲೆ ಸಬ್ಜೆಕ್ಟ್ ಬರಬೇಕು, ಆಮೇಲೆ ನಾಟ್ ಹ್ಯಾವ್ ಟು ಬರಬೇಕು, ಆಮೇಲೆ ವರ್ಬಿನ ಮೊದಲ ರೂಪ ಬರಬೇಕು. ಸರಿನಾ? ಉದಾಹರಣೆ ವಾಕ್ಯಗಳನ್ನು ನೋಡೋಣ. ಐ ವಿಲ್ ಹ್ಯಾವ್ ಟು ಲೀವ್ ಹೋಮ್ ಅರ್ಲಿ ಟುಮಾರೋ. ಅಂದರೆ ನಾನು ನಾಳೆ ಬೇಗ ಮನೆಯಿಂದ ಹೊರಡಬೇಕಾಗುತ್ತದೆ. ಐ ವಿಲ್ ಹ್ಯಾವ್ ಟು ಲೀವ್ ಅಂದರೆ ನಾನು ಹೊರಡಬೇಕಾಗುತ್ತದೆ. ಯಾವುದೋ ಒಂದು ಕೆಲಸವನ್ನು ಭವಿಷ್ಯದಲ್ಲಿ ಮಾಡಬೇಕಾಗ್ತದೆ ಅಂತ ಹೇಳಲಿಕ್ಕೆ ವಿಲ್ ಹ್ಯಾವ್ ಟು ಅನ್ನು ಬಳಸುತ್ತೇವೆ. ಆಯಿತಾ? ಐ ಸಬ್ಜೆಕ್ಟ್, ಆಮೇಲೆ ವಿಲ್ ಹ್ಯಾವ್ ಟು ಬಂದಿದೆ, ಆಮೇಲೆ ಲೀವ್ ವರ್ಬಿನ ಮೊದಲ ರೂಪ. ಐ ವಿಲ್ ಹ್ಯಾವ್ ಟು ಲೀವ್ ಅಂದರೆ ನಾನು ಹೊರಡಬೇಕಾಗುತ್ತದೆ. ಹೋಮ್ ಮನೆಯಿಂದ, ಅರ್ಲಿ ಬೇಗ, ಟುಮಾರೋ ನಾಳೆ. ಆಯಿತಾ? ದೇ ವಿಲ್ ಹ್ಯಾವ್ ಟು ಕಂಪ್ಲೀಟ್ ದಿಸ್ ಜಾಬ್ ನೆಕ್ಸ್ಟ್ ವೀಕ್. ಅವರು ಮುಂದಿನ ವಾರ ಈ ಕೆಲಸವನ್ನು ಪೂರ್ಣಗೊಳಿಸಬೇಕಾಗುತ್ತದೆ. ಕೆಲಸವನ್ನು ಮುಗಿಸಬೇಕಾಗುತ್ತದೆ. ದೇ ವಿಲ್ ಹ್ಯಾವ್ ಟು ಕಂಪ್ಲೀಟ್ ಅಂದರೆ ಅವರು ಪೂರ್ಣಗೊಳಿಸಬೇಕಾಗುತ್ತದೆ ಅಥವಾ ಅವರು ಮುಗಿಸಬೇಕಾಗುತ್ತದೆ. ದಿಸ್ ಜಾಬ್ ಅಂದರೆ ಈ ಕೆಲಸವನ್ನು. ನೆಕ್ಸ್ಟ್ ವೀಕ್ ಮುಂದಿನ ವಾರ. ದೇ ವಿಲ್ ಹ್ಯಾವ್ ಟು ರಿಪೇರ್ ದಿ ಕಾರ್ ಬಿಫೋರ್ ದ ಟ್ರಿಪ್. ಅವರು ಪ್ರಯಾಣದ ಮೊದಲು ಕಾರನ್ನು ರಿಪೇರಿ ಮಾಡಬೇಕಾಗುತ್ತದೆ. ದೇ ವಿಲ್ ಹ್ಯಾವ್ ಟು ರಿಪೇರ್ ಅಂದರೆ ಅವರು ರಿಪೇರಿ ಮಾಡಬೇಕಾಗುತ್ತದೆ. ದ ಕಾರ್ ಕಾರನ್ನು, ಬಿಫೋರ್ ದ ಟ್ರಿಪ್ ಪ್ರಯಾಣದ ಮೊದಲು. ಐ ವಿಲ್ ನಾಟ್ ಹ್ಯಾವ್ ಟು ಅಟೆಂಡ್ ದ ಈವ್ನಿಂಗ್ ಸೆಷನ್. ನಾನು ಸಂಜೆಯ ಅಧಿವೇಶನಕ್ಕೆ ಹಾಜರಾಗಬೇಕಾಗುವುದಿಲ್ಲ. ಐ ವಿಲ್ ನಾಟ್ ಹ್ಯಾವ್ ಟು ಅಟೆಂಡ್ ಅಂದರೆ ನಾನು ಹಾಜರಾಗಬೇಕಾಗುವುದಿಲ್ಲ. ದಿ ಈವ್ನಿಂಗ್ ಸೆಷನ್ ಅಂದರೆ ಸಂಜೆಯ ಅಧಿವೇಶನಕ್ಕೆ. ಶಿ ವಿಲ್ ನಾಟ್ ಹ್ಯಾವ್ ಟು ಸಬ್ಮಿಟ್ ದಿ ಅಸೈನ್ಮೆಂಟ್ ಬೈ ಮಂಡೇ. ಅವಳು ಸೋಮವಾರದೊಳಗೆ ನಿಯೋಜನೆಯನ್ನು ಸಲ್ಲಿಸಬೇಕಾಗುವುದಿಲ್ಲ.
ಶಿ ವಿಲ್ ನಾಟ್ ಹ್ಯಾವ್ ಟು ಸಬ್ಮಿಟ್ ಅಂದರೆ ಅವಳು ಸಲ್ಲಿಸಬೇಕಾಗುವುದಿಲ್ಲ. ದಿ ಅಸೈನ್ಮೆಂಟ್ ಅಂದರೆ ನಿಯೋಜನೆಯನ್ನು. ಬೈ ಮಂಡೇ ಅಂದರೆ ಸೋಮವಾರದೊಳಗೆ. ಆಯಿತಾ? ವಿಲ್ ದ ಸ್ಟೂಡೆಂಟ್ಸ್ ಹ್ಯಾವ್ ಟು ಅಟೆಂಡ್ ಎವ್ರಿ ಕ್ಲಾಸ್? ವಿದ್ಯಾರ್ಥಿಗಳು ಪ್ರತಿ ತರಗತಿಗೆ ಹಾಜರಾಗಬೇಕಾಗುತ್ತದೆಯೇ? ವಿಲ್ ದ ಸ್ಟೂಡೆಂಟ್ಸ್ ಹ್ಯಾವ್ ಟು ಅಟೆಂಡ್, ವಿದ್ಯಾರ್ಥಿಗಳು ಹಾಜರಾಗಬೇಕಾಗುತ್ತದೆಯೇ? ವಿಲ್ ರಶ್ಮಿ ಹ್ಯಾವ್ ಟು ಸ್ಪೀಕ್ ಅಟ್ ದಿ ಇವೆಂಟ್? ರಶ್ಮಿ ಕಾರ್ಯಕ್ರಮದಲ್ಲಿ ಮಾತನಾಡಬೇಕಾಗುತ್ತದೆಯೇ? ವೈ ವಿಲ್ ವಿ ಹ್ಯಾವ್ ಟು ಈಟ್ ದ್ಯಾಟ್? ನಾವು ಅದನ್ನು ಏಕೆ ತಿನ್ನಬೇಕಾಗುತ್ತದೆ? ವಿಲ್ ವಿ ನಾಟ್ ಹ್ಯಾವ್ ಟು ರೈಟ್ ಅ ರಿಪೋರ್ಟ್? ನಾವು ವರದಿ ಬರೆಯಬೇಕಾಗುವುದಿಲ್ಲವೇ? ನಾವು ವರದಿಯನ್ನು ಬರೆಯಬೇಕಾಗುವುದಿಲ್ಲವೇ? ವಿಲ್ ಶಿ ನಾಟ್ ಹ್ಯಾವ್ ಟು ಟೇಕ್ ದ ಟೆಸ್ಟ್? ಅವಳು ಪರೀಕ್ಷೆ ಬರೆಯಬೇಕಾಗುವುದಿಲ್ಲವೇ? ಈ ರೀತಿ. ಸರಿನಾ? ಭವಿಷ್ಯದಲ್ಲಿ ಯಾವುದೋ ಒಂದು ಕೆಲಸವನ್ನು ಮಾಡಬೇಕಾಗ್ತದೆ ಅಂತ ಹೇಳಲಿಕ್ಕೆ ವಿಲ್ ಹ್ಯಾವ್ ಟು ಅನ್ನು ಬಳಸುತ್ತೇವೆ. ಇನ್ನು ಹ್ಯಾವ್ ಟು ಅನ್ನು ಭೂತಕಾಲದಲ್ಲಿಯೂ ಬಳಸಬಹುದು. ಅದು ಹೇಗೆ? ಅದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ. ಸರಿನಾ? ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.